ಅದ್ ಹೆಂಗಿತ್ತಂತಂದ್ರೆ ಬೆಳಿಗ್ಗೆ ಈವ್ನಿಂಗ್ ಬರ್ಬೇಕಾದ್ರೆ ಅದು ಎಲ್ಲಿಂದನೋ ಒಂದು ಶಕ್ತಿ, ಒಂದು ಎನರ್ಜಿ ಅದು ಬರುತ್ತೆ. ಬರ್ತೀವಿ ನಾವು ಸಂಜೆ ಆಗ್ತಿದ್ದಂಗೆ ಅಲ್ಲಿ ಸ್ಪಾಟ್ಗೆ ಬರ್ಬೇಕಾದ್ರೆ ಬಂದು ಇಡೀ ಶೂಟಿಂಗ್ ಸ್ಟಾರ್ಟ್ ಮಾಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಲಾಸ್ಟ್ ಪ್ಯಾಕಪ್ ಹೇಳಿದ್ರೆ ಅಷ್ಟೊತ್ತು ಕೊಲ್ಯಾಪ್ಸ್ ಆಗ್ತೀವಲ್ಲ, ಇದು ಎವ್ರಿ ಡೇ ಆಗುತ್ತೆ. ನನ್ನ ಮೇಕಪ್ ಟೀಮ್ ಅವರಿದ್ರು, ಒಂದಷ್ಟು ಜನ ಕರ್ನಾಟಕದ ಟೀಮ್ ಅವರು, ಒಂದಷ್ಟು ಜನ ಕೇರಳದ ಟೀಮ್ ಅವರಿದ್ರು. ಸೊ ಅವರೊಂದ್ 3-4 ಜನ ದಿನ ನನ್ನನ್ನ ಈ ಹುಟ್ಟಿರೋ ಮಗುಗೆ ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾರಲ್ಲ, ಎವ್ರಿ ಡೇ ನಾನು ಮಾಡಿದ್ದಾರೆ. ಇಲ್ಲಾಂದ್ರೆ ನಾನು ಯಾವತ್ತೂ ಹುಷಾರ್ ತಪ್ಪಿ ಕೊಲಾಪ್ಸ್ ಆಗಿ ಹೋಗ್ಬಿಡ್ತಿದ್ದೆ ನಾನು ಮೋಸ್ಟ್ಲಿ. ಅಷ್ಟು ಸುಸ್ತಾಗ್ಬಿಡ್ತಿದ್ರಿ. ಬಸ್ ಅಷ್ಟು ಹೆವಿ ಹಿಂಡ್ಬಿಡ್ತಾ ಇತ್ತು ಜೀವನ. ಸೊ ಅಷ್ಟು ಪ್ರತಿದಿನ ಬೆಳಿಗ್ಗೆ ನನ್ಗೆ ಇಡೀ ಆ ಧೂಳು ಮಣ್ಣು ಅಲ್ಲಿರೋ ಡಸ್ಟು ಎಲ್ಲಾನು ಸೇರ್ಕೊಂಡು ಪ್ರತಿದಿನ ಎಣ್ಣೆ ಹಚ್ಚೋರು, ತಲೆಗೆಲ್ಲ ಎಣ್ಣೆ ಹಚ್ಚಿ ಕಾಲವ್ರಿಗೆಲ್ಲ ಫುಲ್ ಮಸಾಜ್ ಮಾಡ್ದಂಗ್ ಮಾಡಿ ಕೂರಿಸ್ಕೊಂಡು ಅದು ಯಾವ್ದೋ ಕಾಡ್ ಮಧ್ಯದಲ್ಲಿ ಓಕೆ ಎಲ್ಲ ಹೋಗಿರ್ತೇವೆ. ಬರೀ ಫಿಸಿಕಲ್ ಸ್ಟ್ರೆಸ್ ಮತ್ತೆ ಮೆಂಟಲ್ ಥಿಂಗ್ ಆಫ್ ಮೇಕಿಂಗ್ ದ ಫಿಲ್ಮ್. ಮತ್ತೆ ನೀವು ವರ್ಕೌಟ್ಸ್ ಇತ್ತಲ್ಲ ಸರ್, ಸೆಟ್ ಎಲ್ಲ ಮಾಡ್ತಾ ಇದ್ರಿ. ಸೆಟ್ ಅಲ್ಲಿ ಫುಲ್ ಎಕ್ವಿಪ್ಮೆಂಟ್ ಎಲ್ಲ ಎತ್ಕೊಂಡ್ ಬಂದು ಮಧ್ಯದಲ್ಲಿ ಇಲ್ಲ ಅಂದ್ರೆ ವರ್ಕೌಟ್ ಅಲ್ಲ, ಆಕ್ಚುಲಿ ನಿಮ್ ಡಯಟ್ ನೀಟ್ ಆಗಿರ್ಬೇಕು, ಸ್ಲೀಪ್ ಆಗಿರ್ಬೇಕು. ನಾವೆಲ್ಲ ಲಂಚ್ ಅಲ್ಲಿ ಊಟ ಮಾಡ್ತಾ ಇದೀವಿ ಸರ್, ಅಲ್ಲಿ ಬೈಸಪ್ ಕರ್ಲ್ಸ್ ಮಾಡ್ತಾ ಇದಾರೆ. ಇಟ್ ವಾಸ್